ಜನರ ಸೇವಕ ಟಿಕೆಎಸ್ ನಮ್ಮ ನಾಯಕ ಟಿಕೆಎಸ್ ನನ್ನ ಆಯ್ಕೆ ಟಿಕೆಎಸ್ ನಿಮ್ಮ ಆಯ್ಕೆ ಟಿಕೆಎಸ್ ಯಾರೇ ಬರಲಿ ಟಿಕೆಎಸ್. ನಿಮ್ಮ ಕೋಣಗುಂಟೆ ಭಾಗದಲ್ಲಿ ಯಾವ ತರ ಪ್ರಚಾರ ಯಾವ ತರ ನಡೀತಾ ಇದೆ ಸರ್? ಅದು ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಈ ಭಾಗದಲ್ಲಿ. ಏನು ಡಿ ಕೆ ಸುರೇಶ್ ಅಣ್ಣ, ಶಿವಕುಮಾರ್ ಅಣ್ಣ, ಸಿದ್ದರಾಮಯ್ಯ ಅವರು ಏನೇನು ಪ್ರೋಗ್ರಾಮ್ಗಳು ಹಾಕ್ಕೊಂಡಿದ್ದಾರೆ ಈ ಭಾಗದಲ್ಲಿ, ಆ ಪ್ರೋಗ್ರಾಮ್ಗಳನ್ನ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಮನೆಗೂ ಹೋಗಿ ಮನೆಯಲ್ಲಿ ಎಲ್ಲ ಏನು ಸ್ಕೀಮ್ ಹಾಕಿದೆ, ಈಗ ಗೌರ್ಮೆಂಟಿಂದ 5 ಸ್ಕೀಮ್ ಕೊಟ್ಟಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಹೊಸ ಸ್ಕೀಮ್ ಏನಾರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ಸಲ್ಲಿ ಏನೇನು ಮಾಡಬೇಕು ಅಂತ ಇದ್ದಾರೆ ಅದನ್ನೆಲ್ಲ ಜನಗಳಿಗೆ ತಿಳುವಳಿಕೆ ಹೇಳ್ಕೊಂಡು ನಮ್ಮ ಜನಗಳಲ್ಲಿ ಈಗೇನು ನಮ್ಮ ಕರ್ನಾಟಕ ಗೌರ್ಮೆಂಟು 5 ಸ್ಕೀಮಲ್ಲಿ ಯಾರ್ಯಾರಿಗೆ ತಲುಪ್ತಾ ಇದೆ ಯಾರ್ಯಾರಿಗೆ ತಲುಪಿಲ್ಲ ಅಂತ ಕೇಳಿಕೊಂಡು ನಾವು ಮತ ಕೇಳ್ತಾ ಇದ್ದೀವಿ, ಎಲ್ಲ ಕಡೆನೂ ಕೇಳ್ತಾ ಇದ್ದೀವಿ ಸರ್. ಇಲ್ಲ ಮೈತ್ರಿ ಇರೋದು ಎಲ್ಲ ಒಂದು ಕಡೆ ಓಟ್ ಏನು ಡಿವೈಡ್ ಆಗ್ಬೋದು ಸರ್? ಸರ್ ಆ ಥರ ನಮ್ಮ ಡಿ ಕೆ ಸುರೇಶ್ ಅಣ್ಣ ಈ ಕ್ಷೇತ್ರದಲ್ಲಿ ಅಂದರೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಸುರೇಶ್ ಅಣ್ಣ ಇರೋ ಗಂಟ ಯಾರೇ ಮೈತ್ರಿ ಮಾಡಿಕೊಂಡ್ರು ಸುರೇಶ್ ಅಣ್ಣ ಡಿ ಕೆ ಬಾಸ್ ಅಂತ ಅಷ್ಟಿಲ್ದಿರೋ ಜನಗಳು ಅವ್ರನ್ನ ಡಿ ಕೆ ಅಂತ ಕರೀತಾರ. ಅವ್ರ ಎಲ್ಲರ ಜೊತೆ ಹುಡುಗರ ಜೊತೆ ಅಣ್ಣ ತಮ್ಮಂದಿರ ಜೊತೆ ಅಕ್ಕ ತಂಗಿದ್ರ ಜೊತೆ ಬೆಳ್ತಿರೋರು ಅವರು. ಚಿಕ್ಕ ಹುಡುಗನಿಂದ ಅವ್ರ ಜನಗಳ ನಾಡಿ ಮಿಡಿತ ಚೆನ್ನಾಗಿ ಗೊತ್ತು ಅವ್ರಿಗೆ. ಅವ್ರ ಜನಗಳ ಜೊತೆ ಹೇಗಿರಬೇಕು ಅಂತ ಚೆನ್ನಾಗಿ ತಿಳಿದಿದ್ದಾರೆ. ಬಡವ್ರ ಕಷ್ಟ ಗೊತ್ತು ಅವ್ರಿಗೆ. ಯಾರೋ ಎ ಸಿ ಎಲ್ ಕೂತ್ಕೊಂಡು ಡಾಕ್ಟ್ರು ಹೌದು ಕರೆಕ್ಟ್, ತುಂಬ ಒಳ್ಳೆ ಡಾಕ್ಟ್ರು. ಅವ್ರಿಗೆ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವ್ರಿಗೆ ರಾಜ್ಯಸಭಾ ಮೆಂಬರು ಬೇರೆ ಏನಾದ್ರು ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ನ ಒಪಿನಿಯನು. ಬೇರೆ ಅವ್ರಿಗೆ ಕೊಟ್ಟು ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕೂರಿಸಿದ್ರು ಇನ್ನೂ ಒಳ್ಳೇದಾಗಿರೋದು. ಅವ್ರಿಗೆ ಈ ರೀತಿ ಫೀಲ್ಡಲ್ಲಿ ಇಳಿಸಿದ್ದು ತಪ್ಪು ಅಂತ ನನಗನ್ಸುತ್ತೆ. ಸರ್ ಇಲ್ಲ 3 ಸರಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸಿದ್ದಾರೆ. 4ನೇ ಬರನೇ ಈ ಸರಿ ಜನ ಮತ ಎದಕ್ಕೆ ಹಾಕ್ಬೇಕು ಸರ್ ಅವ್ರಿಗೆ? ಸರ್ ಜನ ಏನು ಅಂತ ತಿಳಿದಿದ್ದಾರೆ. ಡಿ ಕೆ ಸುರೇಶ್ ಅಣ್ಣ ಅಂದರೆ ಏನು ಅಂತ ಗೊತ್ತು ಅವ್ರಿಗೆ. ಯಾಕೆಂದರೆ ಅಭಿವೃದ್ಧಿ ಅಂದ್ರೇ ಸುರೇಶ್ ಅಣ್ಣ. ಅಭಿವೃದ್ಧಿಗೋಸ್ಕರವಾಗಿ ಅವ್ರ ಹತ್ರ ರಾತ್ರಿ 2 ಗಂಟೆ ಕಾಯೋ ಜನ ತುಂಬ ಜನ ಇದ್ದಾರೆ. ಏನಕ್ಕೆ ಅಂದರೆ ಅವರು ಹೋದ್ರೆ ರಾತ್ರಿ ಹೊತ್ತು ಫ್ರೀ ಆಗಿರ್ತಾರೆ. ಯಾಕೆಂದರೆ ಬೆಳಗ್ಗೆ ಅವರು 10-10:30 ಸ್ಟಾರ್ಟ್ ಆದರೆ ಕಾರು, ಸಂಜೆ ಅವ್ರು ಬರೋದೇ ಮನೆಗೆ 9:30-10 ಗಂಟೆಗೆ ಮನೆಗೆ ಬರೋದು. ಆಮೇಲೆ ಎಲ್ಲರ ಜೊತೆ ಕೂತ್ಕೊಂಡು ಫ್ರೀಯಾಗಿ ಮಾತಾಡಿ ಅವ್ರಿಗೆ ಏನೇನು ಕೆಲಸಗಳು ಕಷ್ಟ ಸುಖ ಇರ್ತದೆ ಅವರೆಲ್ಲ ಹೇಳ್ಕೊಂಡ್ರೆ ಅವ್ರಿಗೆ ಏನು ಸರ್ಕಾರದಿಂದ ಏನೇನು ಆಗಬೇಕು ಕೆಲಸಗಳು ಮಾಡ್ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಅವ್ರು ಸಂಜೆ ಎಷ್ಟೊತ್ತಾದರೂ ದುಡಿಯೋದಕ್ಕೆ ರೆಡಿ ಇರ್ತಾರಲ್ಲ, ಅದಕ್ಕೆ ಇಷ್ಟಪಡ್ತಾರೆ ಸರ್. ಕೇಂದ್ರದ ನಾಯಕರು ಈ ಭಾಗಕ್ಕೆಲ್ಲ ಬಂದಿದ್ರದು, ಪ್ರಚಾರ ಎಲ್ಲ ಮಾಡಿದ್ರದು. ಅಂದರೆ ಬೆಂಗಳೂರು ಗ್ರಾಮಾಂತರ ಅವ್ರನ್ನ ಈ ಸರಿ ಬಿಜೆಪಿ ಭದ್ರಕೋಟೆ ಮಾಡ್ಕೋಬೇಕು, ಅದು ಒಂದು 5 ಲಕ್ಷ ಅಂತರಿಂದ ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದಾರೆ ಸರ್. ಸರ್ ಅವ್ರು ಹೇಳ್ತಾರಲ್ಲ 5 ಲಕ್ಷ ಓಟಿಂದ ಗೆಲ್ತೀವಿ ಅಂತ. ಅಲ್ಲ, ನೀವು ಕೇಳ್ತಿರೋದು, ಅವ್ರು ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ 3 ಸಾರಿ ಗೆದ್ದಿರೋರಿಗೆ ಇದು 4ನೇ ಸಾರಿ ಕಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜನ ಕೈ ಬಿಡಲ್ಲ ಸರ್. ಕೋವಿಡ್ ಟೈಮಲ್ಲಿ ಅವ್ರು ಮಾಡಿರೋ ಸೇವೆ ಜನಗಳಿಗೆ ಮಾಡಿದಾರಲ್ಲ. ಸತ್ತಾಗ ಹಾಸ್ಪಿಟ್ಲಲ್ಲಿ ಔಷಧಿ ಇಲ್ದಿರೋ ಸತ್ತಾಗ BJP ಗೌರ್ಮೆಂಟು ಜನಗಳಿಗೆ ಯಾವ ರೀತಿ ದ್ರೋಹ ಮಾಡಿದ್ರು ಅದನ್ನೆಲ್ಲ ಎತ್ತಿಡ್ದಿದ್ದಾರೆ. ಅವ್ರನ್ನ ಜನಗಳಿಗೆ ಏನು ಸೇವೆ ಮಾಡಬೇಕು ಆ ಟೈಮಲ್ಲಿ ಆಹಾರ ಕಿಟ್ ಕೊಡೋದಾಗಲಿ, ಔಷಧಿ ಕಿಟ್ಗಳು ಕೊಡೋದಾಗಲಿ, ತರಕಾರಿ ಕಿಟ್ಗಳು ಕೊಡೋದೇ ಆಗಲಿ, ಜನಗಳ ಹೆಣ ಹೊರೋದಾಗಲಿ, ಮಣ್ಣು ಮಾಡೋದೇ ಆಗಲಿ, ಅದನ್ನು ಸುಡೋದೇ ಆಗಲಿ, ಅದೆಲ್ಲ ನಮ್ಮ ಡಿ ಕೆ ಸುರೇಶ್ ಅಣ್ಣ ನಾಜೂಕಾಗಿ ಯಾರಿಗೂ ಎದುರ್ದಿರ. ಕೋವಿಡ್ಗೆ ಎದುರಲಿಲ್ಲ, ಇನ್ನು ಬೇರೆಯವ್ರಿಗೆ ಎದುರ್ತಾರ ಸರ್. ಆ ಟೈಮಲ್ಲಿ ತುಂಬ ಜನ ಸಾಯ್ತಾವ್ರಲ್ಲೇ. ನಾವು ಒಂದು ದಿವಸ ಸಾಯೋದೆ ಬಂದರು ಅಂದ್ಬಿಟ್ಟು ನಮ್ಮನ್ನೆಲ್ಲ ಕಾರ್ಯಕರ್ತರನ್ನ, ಕಾಂಗ್ರೆಸ್ ಕಾರ್ಯಕರ್ತರು ಅಂದರೆ ಅವ್ರು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಸರ್. ತುಂಬಾ ಕಾಂಗ್ರೆಸ್ ಒಂದು 5 ಗ್ಯಾರಂಟಿ ಪ್ಲಸ್ ಆಮೇಲೆ ಡಿ ಕೆ ಸುರೇಶ್ ಮಾಡಿ ಅಂತ ಒಂದು ಅಭಿವೃದ್ಧಿ ಈ ಸರಿ ಕೈ ಹಿಡಿಯುತ್ತೆ ಸರ್. 100% ಸರ್ಕಾರ ಏನು ಹೆಣ್ಮಕ್ಳಿಗೆ ಆಗಲಿ, ಕರೆಂಟ್ ಬಿಲ್ಲೇ ಆಗಲಿ, ಕರೆಂಟ್ ಬಿಲ್ಲು ಅದು ಗಂಡಸ್ಗೆ ಬರುತ್ತೆ ಅಲ್ವಾ ಸರ್. ಮನೆ ಯಜಮಾನ ಯಾರು, ಅದು ಕರೆಂಟ್ ಬಿಲ್ ಕಟ್ಟೋದು ಯಾರು ಸರ್? ಗಂಡಸ್ಗೆ ಏನು ಕೊಟ್ಟಿಲ್ಲ ಅಂದರೆ ತಿಂಗಳಿಗೆ 500ರಿಂದ 1000 ರೂಪಾಯಿ ಕರೆಂಟ್ ಬಿಲ್ ಉಳಿಯಲ್ವ ಸರ್? ಅದು ಗಂಡಸ್ಗೆ ಉಳಿಯಲ್ವ ಸರ್? ಆಮೇಲೆ ಹೆಣ್ಮಕ್ಳಿಗೆ ಬಸ್ ಉಚಿತ ಏನಕ್ಕೆ ಕೊಟ್ಟಿದ್ದಾರೆ? ಯಾರೋ ಬಡ ಇವರಿರೋರು ಅವ್ರಿಗೆ ಯೂಸ್ ಆಗುತ್ತೆ. ಎಲ್ಲರೂ ಯೂಸ್ ಮಾಡ್ಕೊಬೇಕು ಅಂತ ಏನಿಲ್ಲ, ಬಡವ್ರಿಗೆ ಯೂಸ್ ಆಗಲಿ ಬಿಡಿ. ಏನಕ್ಕೆ ಬೇಡ? ಸಾವುಕಾರರು ಯೂಸ್ ಮಾಡಬೇಡಿ, ನೀವು ಯೂಸ್ ಮಾಡಿ ಅಂತ ಯಾರು ಹೇಳ್ತಾ ಇದ್ದಾರೆ? ಅದಕ್ಕೆ ಅಪಪ್ರಚಾರ ಮಾಡಿಕೊಂಡು ಬಡವರು ಪಾಪ ಎಲ್ಲೋ ಒಂದು ದೇವಸ್ಥಾನಕ್ಕೆ ಆಗಲಿ, ಎಲ್ಲ ಊರಿಗೆ ಹೋಗೋಕ್ಕೆ ಆಗಲಿ ಬಸ್ ಚಾರ್ಜ್ಗಳು ಇರಲ್ಲ. ತುಂಬ ಜನ ಅನಾಥರು ಇರ್ತಾರೆ. ಅನಾಥರಿಗೆ ಆಮೇಲೆ ಬಡ ವಿದ್ಯಾರ್ಥಿಗಳಿಗೆ ಯೂಸ್ ಆಗುತ್ತೆ. ಮೊನ್ನೆ ಯಾರೋ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಹೇಳ್ತಾ ಇದ್ದಾನೆ, ನನಗೆ ನಮ್ಮ ಅಮ್ಮನಿಗೆ 2,000 ರೂಪಾಯಿ ಕೊಡೋದ್ರಿಂದ ಗೌರ್ಮೆಂಟಿಂದ ಆ ದುಡ್ಡಿಂದ ನಮ್ಮ ಮನೆ ಸಂಸಾರ ನಡೆದು ಏನೋ ಅದರಿಂದ ಉಪಯೋಗ ಪಡ್ಕೊಂಡು ನಾನು ಓದೋದಕ್ಕೆ ಯೂಸ್ ಆಯಿತು ಅಂತ ಅವ್ರು ಹೇಳ್ಕೊಂಡ್ರಲ್ಲ. ಅದರಿಂದನಾದರೂ
BJP ಅವ್ರು ಬುದ್ಧಿ ಕಲಿಬೇಕು. ಏನೋ ಕೊಟ್ಟಿರೋ ಸ್ಕೀಮಿಂದ ಈ 4 ಜನಕ್ಕೆ ಯೂಸ್ ಆಗ್ತಿದೆಯಲ್ಲ ಅಂತ ಖುಷಿ ಪಡಬೇಕು. ಅದನ್ನ ಬಿಟ್ಬಿಟ್ಟು ಅಪಪ್ರಚಾರ ಮಾಡ್ತಿದಾರಲ್ಲ ಅದು ತಪ್ಪು ಅಂತ ಹೇಳ್ತೀನಿ ಸರ್. ಎಷ್ಟು ನಿರೀಕ್ಷೆ ಮಾಡ್ಬೋದು ಸರ್ ಅದರಲ್ಲಿ? ಸರ್ ನಮ್ಮ ಸುರೇಶ್ ಅಣ್ಣ ಗೆಲ್ತಾರೆ. ನಾವು ಹೋದ್ ಸಾರಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಮೋದಿ ಅಂತ. ಮೋದಿ ಅಲೆಯಲ್ಲಿ ನಾವು ನಮ್ಮ 2 ಲಕ್ಷದಿಂದ ಗೆದ್ದೀವಿ. ಈಗ ಮೋದಿ ಅಲೆನೂ ಇಲ್ಲ, ಯಾವ ಅಲೆನೂ ಇಲ್ಲ ಸರ್. ಸುರೇಶ್ ಅಣ್ಣ ಅಂದರೆ ಸರ್ಕಾರ ಅಂದರೆ ಸುರೇಶ್ ಅಣ್ಣ. ನಮಗೆ ಕೆಲಸ ಮಾಡ್ಕೊಡೋದಕ್ಕಿಂತ ಸರ್ಕಾರದಲ್ಲಿ ನನ್ನ ಕೆಲಸ ತಂದುಕೊಡ್ತಾರೆ. ನಮ್ಮ ಭಾಗಕ್ಕೆ ಏನು ಬೇಕು ಅಂತ ಅಷ್ಟೇ ಬಾರ ನಾನಿದ್ದೀನಿ. ನಾವು ಹುಡುಕೊಂಡು ಹೋಗ್ಲಿಲ್ಲ ಅಂದ್ರು ಅಣ್ಣ ಹುಡ್ಕೋತಾರ ನಮ್ಮನ್ನು ಮಾಡಿಸ್ತಾರೆ ಕೆಲಸ. ಹೋಗು ಕೆಲಸ ಮಾಡು, ನೀನು ಜನಗಳ ಮಧ್ಯೆ ಇರು, ನೀನು ಒಬ್ಬ ಲೀಡರ್ ಆಗಬೇಕು ಅಂತಂದ್ರೆ ಜನಗಳ ಮಧ್ಯೆ ಇರು ಅಂತ ಬುದ್ಧಿ ಹೇಳ್ತಾರೆ. ನಮ್ಮ ಕಡೆ ಅಭಿವೃದ್ಧಿ ಅಂದರೆ ನಾವು ಸುರೇಶ್ ಅಣ್ಣ ನಂಬ್ಕೊಂಡಿದ್ದೀವಿ.